ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಸಾಲಿನ ಜವಾಹರ್ ನವೋದಯ ವಿದ್ಯಾಲಯದ 6ನೇ ತರಗತಿಯ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂತೆ ನಿನ್ನೆ ದಿನ ಈಗಾಗಲೇ ನವೋದಯ ಎಕ್ಸಾಮ್ಗೆ ಅರ್ಜಿ ಸಲ್ಲಿಸಿರುವಂಥ ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಿಕೊಳ್ಳಲಿಕ್ಕೆ ಲಿಂಕನ್ನು ಬಿಟ್ಟಿರ್ತಾರೆ ಜವಾಹರ್ ನವೋದಯ ವಿದ್ಯಾಲಯದ ಸಮಿತಿಯವರು. ಈಗಾಗಲೇ ಅರ್ಜಿಗಳನ್ನು ಸಲ್ಲಿಸಿರುವಂಥ ವಿದ್ಯಾರ್ಥಿಗಳು ಯಾರು ಇನ್ನೂ ಹಾಲ್ ಟಿಕೆಟನ್ನು ಅಥವಾ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ತಾವು ಸಿಂಪಲ್ಲಾಗಿ ಗೂಗಲಲ್ಲಿ ಹೋಗಿ ಇಲ್ಲಿ ನವೋದಯ ಎಕ್ಸಾಮ್ ಹಾಲ್ ಟಿಕೆಟ್ 2026 ಅಂತ ಸರ್ಚ್ ಮಾಡಿದರೆ ಅಲ್ಲಿ ಫಸ್ಟಿಗೆ ಓಪನ್ ಆಗುತ್ತೆ. ಅಲ್ಲಿ ಏನು ಅಂದರೆ ತೋರಿಸ್ತೀನಿ ತಮಗೆ, ತಾವು ನೋಡ್ಬೋದು ಈ ವಿಡಿಯೋ ಮೂಲಕ. ಫಸ್ಟಿಗೆ ತಾವು ಇಲ್ಲಿ ನವೋದಯ ಹಾಲ್ ಟಿಕೆಟ್ 2025 ಅಂತೇಳಿ ನೀವು ಕ್ಲಿಕ್ ಮಾಡಿದ ಕೂಡಲೇ ಮೊದಲಿಗೆ ಅಲ್ಲಿ ಓಪನ್ ಆಗುತ್ತೆ NVS ನವೋದಯ ಅಥವಾ ನವೋದಯ ಗೌಟ್ ಅಂತ ಓಪನ್ ಆಗ್ತದೆ ವೆಬ್ಸೈಟ್. ಅಲ್ಲಿ ತಾವು ಅಡ್ಮಿಟ್ ಕಾರ್ಡ್ ಫಾರ್ ಕ್ಲಾಸ್ 6th JNVST ಸಮರ್ ಬೌಂಡ್ 2026 ಹ್ಯಾಸ್ ಬಿನ್ ರಿಲೀಸ್ಡ್, ಕ್ಲಿಕ್ ಹೇರ್ ಟು ಡೌನ್ಲೋಡ್ ದ ಅಡ್ಮಿಟ್ ಕಾರ್ಡ್ಸ್ ಅಂತ ಬರುತ್ತೆ. ಅದನ್ನು ಕ್ಲಿಕ್ ಮಾಡಬೇಕು. ಅಲ್ಲಿ ಕ್ಲಿಕ್ ಮಾಡಿ ತಾವೇನು ಮಾಡಬೇಕು, ಅಲ್ಲಿ ತಮ್ಮ ಮಗ ಅಥವಾ ಮಗಳು ಅಥವಾ ವಿದ್ಯಾರ್ಥಿಗಳು ಯಾರ್ಯಾರು ಅಪ್ಲಿಕೇಶನ್ ಸಲ್ಲಿಸಿದ್ರಿ ಅವರ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತೆ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಹಾಗೂ ಡೇಟ್ ಆಫ್ ಬರ್ತ್ ಹಾಕಿ ಮತ್ತು ಅಲ್ಲಿ ಕ್ಯಾಪ್ಚಾ ಕೋಡನ್ನು ಹಾಕಿ ಸೈನ್ ಇನ್ ಆದ ಕೂಡಲೇ ಡೌನ್ಲೋಡ್ ಆಗುತ್ತೆ. ಇನ್ನು ಇಲ್ಲಿ ಎಕ್ಸಾಮನ್ನು ಬರೀತಿರುವಂಥ ಅಭ್ಯರ್ಥಿಗಳಿಗೆ ಇಲ್ಲಿ ಸೂಚನೆಗಳನ್ನು ಕೂಡ ಕೊಡಲಾಗಿದೆ. ಹಾಗಾದರೆ ಯಾವ್ಯಾವ ಸೂಚನೆಗಳಂತ ಹೇಳ್ತಾ ಹೋಗ್ತೀನಿ, ತಾವು ಕೂಡ ಈ ಸೂಚನೆಗಳನ್ನು ಪಾಲಿಸಬೇಕಾಗುತ್ತೆ. ತಾವು ಎಕ್ಸಾಮ್ ಬರೆದು ಸೆಲೆಕ್ಟ್ ಆಗಬೇಕು ಅಂದರೆ ಇಲ್ಲಿ ನೋಡ್ಬೋದು. ಮೊದಲನೇದಾಗಿ ಹಾಲ್ ಟಿಕೆಟ್ ಅಥವಾ ಅಡ್ಮಿಟ್ ಕಾರ್ಡ್ ಇಲ್ಲದೆ ಇರುವ ಅಭ್ಯರ್ಥಿಗಳಿಗೆ ಪ್ರವೇಶ ಪರೀಕ್ಷೆ ಬರೆಯಲು ಅವಕಾಶವನ್ನು ನೀಡಲಾಗುವುದಿಲ್ಲ ಅಂತ ಇಲ್ಲಿ ಹೇಳಲಾಗಿದೆ. ಸೊ ಹಾಗಾಗಿ ಇಲ್ಲಿ ಅಭ್ಯರ್ಥಿಗಳು ಯಾರ್ಯಾರು ನೀವು ಅರ್ಜಿಗಳನ್ನು ಸಲ್ಲಿಸಿದರೆ ಎಕ್ಸಾಮ್ ಬರೆಯುವಂಥ ಸಂದರ್ಭದಲ್ಲಿ ತಾವು ಹಾಲ್ ಟಿಕೆಟನ್ನು ಕಡ್ಡಾಯವಾಗಿ ತೆಗೆದುಕೊಂಡು ಎಕ್ಸಾಮ್ಗೆ ಹೋಗಬೇಕಾಗುತ್ತದೆ. ಇನ್ನು ನೆಕ್ಸ್ಟು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಿಕೊಂಡ ಮೇಲೆ ಇಲ್ಲಿ ತಾವುಗಳು ಏನು ಮಾಡಬೇಕು, ಈ ಸೂಚನೆಗಳನ್ನು ಪಾಲಿಸ್ತಾ ಹೋಗಿ. ಆಗಲೇ ಹೇಳಿದ ಹಾಗೆ ಇಲ್ಲಿ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಿಕೊಂಡ ಮೇಲೆ ಸರಿಯಾಗಿ ಪರೀಕ್ಷಿಸ್ಕೊಳ್ಳಿ. ಆ ಹಾಲ್ ಟಿಕೆಟಲ್ಲಿ ಹೆಸರಾಗಿರ್ಬೋದು, ತಂದೆ ಹೆಸರು, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಮೊಬೈಲ್ ನಂಬರ್, ವಿಳಾಸ, ಜೆಂಡರ್ ಹಾಗೂ ತಾವುಗಳು ವಿಶೇಷ ಚೇತನರು ಇದ್ದರೆ ಅಲ್ಲಿ SR ನೋ ಅಂತಿರುತ್ತೆ, ಬಂದಿದ್ದರೆ ಅಲ್ಲಿ ಅದು ಕನ್ಫರ್ಮ್ ಮಾಡ್ಕೊಳ್ಳಿ ತಾವು. ಇನ್ನು ಮೂರನೇದಾಗಿ ಯಾವುದೇ ಎಲೆಕ್ಟ್ರಾನಿಕ್ ಸಾಧನಗಳಾದ ಮೊಬೈಲ್, ಬ್ಲೂಟೂತ್ಗಳಿಗೆ ಅವಕಾಶ ಇರುವುದಿಲ್ಲ ಪರೀಕ್ಷೆ ಹಾಗೂ ಪರೀಕ್ಷಾ ಕೇಂದ್ರಗಳಲ್ಲಿ. ಸೊ ತಾವು ಯಾರು ಕೂಡ ಇಲ್ಲಿ ಇವುಗಳನ್ನು ತೆಗೆದುಕೊಂಡು ಹೋಗಬೇಡಿ ಎಕ್ಸಾಮ್ ಹಾಲ್ ಒಳಗೆ. ಇನ್ನು ನೆಕ್ಸ್ಟು ಹಾಲ್ ಟಿಕೆಟ್ ಬಿಟ್ಟು ಬೇರೆ ವಸ್ತುಗಳಿಗೆ ಅವಕಾಶವಿರುವುದಿಲ್ಲ. ಸೊ ಹಾಗಾಗಿ ಹಾಲ್ ಟಿಕೆಟನ್ನು ಮಾತ್ರ ತೆಗೆದುಕೊಂಡು ಹೋಗಿ. ಇನ್ನು ಅದರೊಂದಿಗೆ ಕಪ್ಪು ಬಾಲ್ ಪಾಯಿಂಟ್ ಅಥವಾ ನೀಲಿ ಬಾಲ್ ಪಾಯಿಂಟ್ ಪೆನ್ ಮಾತ್ರ ಬಳಕೆ ಅವಕಾಶ ನೀಡಲಾಗುತ್ತೆ. ಇಲ್ಲಿ ಪೆನ್ಸಿಲ್ಗೆ ಅವಕಾಶವಿಲ್ಲ. ಸೀಸ್ ಪೆನ್ಸಿಲಿಂದ ತಾವು ಇಲ್ಲಿ ಶೇಡಿಂಗ್ ಮಾಡಲಿಕ್ಕೆ ಅಂದರೆ OMR ಆನ್ಸರ್ ಶೀಟನ್ನು ಕೊಟ್ಟಿರ್ತಾರೆ ಅದನ್ನು ಶೇಡಿಂಗ್ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ. ಹಾಗಾಗಿ ಇಲ್ಲಿ ತಾವು ಬ್ಲ್ಯಾಕಿಂಗ್ ಅಥವಾ ಬ್ಲೂಯಿಂಗ್ ಪೆನ್ನನ್ನು ತೆಗೆದುಕೊಂಡು ಹೋಗಿ. ಇನ್ನು ಜೆಲ್ ಪೆನ್ ಮಾತ್ರ ತೆಗೆದುಕೊಂಡು ಹೋಗಬೇಡಿ. ಪರೀಕ್ಷೆ ನಡೆಯುವ ದಿನಾಂಕ 13ನೇ ಡಿಸೆಂಬರ್ 2025 ಮುಂಜಾನೆ 10:30 ಒಳಗಾಗಿ ಪರೀಕ್ಷಾ ಹಾಲ್ನಲ್ಲಿ ಹಾಜರಾಗಬೇಕು. 11:30ಕ್ಕೆ ಎಕ್ಸಾಮ್ ಇದೆ ಅಂದರೆ ತಾವು ಇಲ್ಲಿ 10:30 ಅಲ್ಲಿ ಹಾಜರಾಗಬೇಕಾಗುತ್ತೆ. ಸೊ ಹಾಗಾಗಿ ತಡವಾಗಿ ಹಾಜರಾಗುವಂಥ ಅಭ್ಯರ್ಥಿಗಳಿಗೆ ಪರೀಕ್ಷೆ ಬರೀಕ್ಕೆ ಅವಕಾಶವಿರುವುದಿಲ್ಲ. ಸೊ ತಾವು ಇಲ್ಲಿ 10:30 ತಾವು ಅಲ್ಲಿ ಪರೀಕ್ಷಾ ಕೇಂದ್ರದಲ್ಲಿ ಹಾಜರಾಗಬೇಕು. ಅಲ್ಲಿ ರೋಲ್ ನಂಬರ್ಗಳನ್ನು ಯಾವ್ಯಾವ ರೂಮಲ್ಲಿ ಇರುತ್ತೆ ಚೆಕ್ ಮಾಡ್ಕೋಬೇಕಾಗುತ್ತೆ ಮತ್ತು ಅಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನು ಇಲ್ಲಿ ಪರೀಕ್ಷೆ ಮಾಡಲಾಗುತ್ತೆ. ಸೊ ಹಾಗಾಗಿ ತಾವು ಬೇಗನೆ ಹಾಜರಾಗಿ. ಒಂದು ವೇಳೆ ತಡವಾಗಿ ಹಾಜರಾಗುವಂಥ ಅಭ್ಯರ್ಥಿಗಳಿಗೆ ಪರೀಕ್ಷೆಗೆ ಬರಲಿಕ್ಕೆ ಅವಕಾಶವೇ ಇರುವುದಿಲ್ಲ. ಇನ್ನು ಪರೀಕ್ಷಾ ಸಮಯ 2 ಗಂಟೆಗಳು 11:30ರಿಂದ ಇಲ್ಲಿ ನೋಡ್ಬೋದು. ಇಲ್ಲಿ 11:30ರಿಂದ 1:30 ಗಂಟೆವರೆಗೆ ಇರುತ್ತದೆ. ಸೊ ಇಲ್ಲಿ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 40 ನಿಮಿಷಗಳಿಗೆ ಹೆಚ್ಚಿಗೆ ನೀಡಲಾಗುತ್ತದೆ. ಇನ್ನು ಪರೀಕ್ಷೆ ಪ್ರಾರಂಭವಾದ ಕೂಡಲೇ ಕೊಟ್ಟಿರುವ ಪ್ರಶ್ನೆ ಪತ್ರಿಕೆ ನೋಡಿಕೊಳ್ಳಬೇಕು. ಕ್ರಮ ಸಂಖ್ಯೆ 1ರಿಂದ 80 ಪ್ರಶ್ನೆಗಳಿವೆಯೇ ಇಲ್ಲವೇ ಎಂದು ನೋಡಿಕೊಂಡು ಒಂದು ವೇಳೆ ಇಲ್ಲಿ ಕಡಿಮೆ ಇದ್ದಲ್ಲಿ ಅಥವಾ ಹೆಚ್ಚಿಗೆ ಬಂದಿದ್ದಲ್ಲಿ ತಕ್ಷಣವೇ ಅಲ್ಲಿ ಕೊಠಡಿ ಮೇಲ್ವಿಚಾರಕರಿಗೆ ತಿಳಿಸಿ ಪ್ರಶ್ನೆ ಪತ್ರಿಕೆಯನ್ನು ಬದಲಿಸಿಕೊಳ್ಳಬೇಕು. ಇನ್ನು OMR ಉತ್ತರ ಪತ್ರಿಕೆ ತುಂಬಲು ಕೇವಲ ನೀಲಿ ಅಥವಾ ಕಪ್ಪು ಬಾಲ್ ಪಾಯಿಂಟ್ ಪೆನ್ ಮಾತ್ರ ಬಳಸಲಿಕ್ಕೆ ಅವಕಾಶ ಇರುತ್ತೆ. ಇನ್ನು ಪ್ರತಿ ಪ್ರಶ್ನೆಗೆ 4 ಉತ್ತರಗಳನ್ನು ನೀಡಲಾಗಿರುತ್ತದೆ ABCD ಎಂದು. ಇದರಲ್ಲಿ ಸರಿಯಾದ ಉತ್ತರವನ್ನು ತಾವು OMR ಉತ್ತರ ಪತ್ರಿಕೆಯಲ್ಲಿ ತುಂಬಬೇಕು. ಅಲ್ಲಿ ಕೊಟ್ಟಿರುವಂಥ 4 ಆನ್ಸರ್ಗಳಲ್ಲಿ ಯಾವ ಸರಿ ಇದೆಯಲ್ಲ ಅದರ ಆಪ್ಷನನ್ನು ಇಲ್ಲಿ OMR ಆನ್ಸರ್ ಶೀಟ್ ಏನು ಕೊಟ್ಟಿರ್ತಾರೆ ಅದರಲ್ಲಿ ತುಂಬಬೇಕಾಗುತ್ತೆ. ಪ್ರಶ್ನೆ ಪತ್ರಿಕೆ ಮಾಧ್ಯಮ ಹಾಲ್ ಟಿಕೆಟ್ ನೀಡಲಾಗಿರುತ್ತದೆ. ಅಂದರೆ ತಮ್ಮದು ಯಾವುದು ಮೀಡಿಯಮ್ ಇರುತ್ತೆ ಎಕ್ಸಾಮ್ ಮೀಡಿಯಮ್ ಅದನ್ನು ತಾವು ನೋಡ್ಕೋಬೇಕು ಸರಿಯಾಗಿ. ಒಂದು ವೇಳೆ ತಾವು ಇಲ್ಲಿ ಕನ್ನಡ ಮಾಧ್ಯಮದಲ್ಲಿ ಅರ್ಜಿಯನ್ನು ಸಲ್ಲಿಸಿರ್ತೀರಿ, ಅಲ್ಲಿ ಇಂಗ್ಲೀಷ್ ಮೀಡಿಯಮ್ ಕ್ವಶನ್ ಪೇಪರ್ ಬಂದಿದ್ದರೆ ಸೊ ತಕ್ಷಣವೇ ತಿಳಿಸ್ಕೊಂಡು ಅಲ್ಲಿ ಸೂಪರ್ವೈಸರ್ ತಿಳಿಸಬೇಕು. ಆಗಲೇ ತಕ್ಷಣವೇ ಕ್ವಶನ್ ಪೇಪರನ್ನು ಬದಲಾಯಿಸ್ಕೊಳ್ಬೇಕು ಹಾಗೂ ಆನ್ಸರ್ ಪೇಪರ್ನ ಕೂಡ ಬದಲಾಯಿಸ್ಕೊಳ್ಬೇಕಾಗುತ್ತೆ. ಅಭ್ಯರ್ಥಿಗಳು ಕಡ್ಡಾಯವಾಗಿ ರೋಲ್ ನಂಬರನ್ನು OMR ಉತ್ತರ ಪತ್ರಿಕೆಯಲ್ಲಿ ತುಂಬಬೇಕು. ಇಲ್ಲಿ OMR ಅಲ್ಲಿ ಕೊಟ್ಟಿರುವಂತಹ ಏನು ಕಾಲಮ್ ಇರುತ್ತೆ ಅಲ್ಲಿ ತಮ್ಮ ರೋಲ್ ನಂಬರನ್ನು ತಾವು ತುಂಬಬೇಕಾಗುತ್ತೆ.
ಇಲ್ಲಿ ನೆಗೆಟಿವ್ ಮಾರ್ಕ್ಸ್ಗಳು ಇರುವುದಿಲ್ಲ. ಅಂದರೆ ನೆಗೆಟಿವ್ ಮಾರ್ಕ್ಸ್ಗಳು ಅಂದರೆ 4 ತಪ್ಪು ಉತ್ತರಗಳಿಗೆ 1 ಅಂಕವನ್ನು ಕಡಿತ ಮಾಡುವಂಥದ್ದು ಇಲ್ಲಿ ಇರುವುದಿಲ್ಲ. ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಬೇಕು, ಯಾವುದೇ ಕ್ವಶನ್ನ ಬಿಟ್ಟು ಬರೋ ಹಾಗಿಲ್ಲ. ಇದನ್ನು ತಾವು ಗಮನಿಸಬೇಕು. ಇಲ್ಲಿ 80 ಪ್ರಶ್ನೆಗಳಲ್ಲಿ 79 ಬರೆದು 1 ಬಿಡುವ ಹಾಗಿಲ್ಲ, ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಬೇಕು. ಒಂದು ವೇಳೆ OMR ಶೀಟ್ನಲ್ಲಿ ತಪ್ಪು ಉತ್ತರಕ್ಕೆ ಶೇಡಿಂಗ್ ಮಾಡಿದ್ದಲ್ಲಿ OMR ಬದಲಿಸಲು ಅವಕಾಶ ಇರುವುದಿಲ್ಲ. ಹಾಗಾಗಿ ತಾವು ನಿಧಾನವಾಗಿ ವಿಚಾರ ಮಾಡಿ ಆನ್ಸರನ್ನು ಹಾಕಬೇಕು. ಇಲ್ಲಿ ವೈಟ್ನರ್ ಉಪಯೋಗಕ್ಕೆ ಅವಕಾಶ ಬರುವುದಿಲ್ಲ. ಅಂದರೆ OMR ಉತ್ತರ ಪತ್ರಿಕೆಯನ್ನು ಕತ್ತರಿಸುವುದು, ಹರಿಯುವುದು, ತಿದ್ದಲು ಅವಕಾಶ ಇರುವುದಿಲ್ಲ. ಇನ್ನು ಅಭ್ಯರ್ಥಿಗಳು ತಮ್ಮ ಆಧಾರ್ ಕಾರ್ಡ್ ಅಥವಾ ವಾಸಸ್ಥಳ ಅಥವಾ ಗುರುತಿನ ಪುರಾವೆಯ ಯಾವುದಾದ್ರೂ ಒಂದು ದಾಖಲೆಯನ್ನು ತೆಗೆದುಕೊಂಡು ಹೋಗಬೇಕು. ಅಲ್ಲಿ ತಾವು ಕೊಟ್ಟಿರುವಂಥ ಹಾಲ್ ಟಿಕೆಟ್ನೇ ಫೈನಲ್ ಅಲ್ಲ, ಅದರೊಂದಿಗೆ ತಮ್ಮ ಇಲ್ಲಿ ಗುರುತಿಗೆ ಸಂಬಂಧಪಟ್ಟಂಥ ಯಾವುದಾದ್ರೂ ಒಂದು ದಾಖಲೆಯನ್ನು ತೆಗೆದುಕೊಂಡು ಹೋಗಬೇಕು. ತಾವು ಆಧಾರ್ ಕಾರ್ಡ್ ಒಯ್ದರೆ ಉತ್ತಮ ಅಂತ ಹೇಳ್ತಾ ಇದ್ದೇನೆ. ಪರೀಕ್ಷೆಯ ಸಮಯ 1:30ವರೆಗೆ ಪರೀಕ್ಷಾ ಹಾಲ್ ಬಿಟ್ಟು ಹೊರಗೆ ಹೋಗಲು ಅವಕಾಶ ಇರುವುದಿಲ್ಲ ಅಭ್ಯರ್ಥಿಗಳಿಗೆ. ಸೊ ಹಾಗಾಗಿ ಎಕ್ಸಾಮ್ ಬೇಗ ಮುಗೀತು ಅಂಥೇಳಿ ತಾವು ಎಕ್ಸಾಮ್ನಲ್ಲಿ ಏನು ಆನ್ಸರ್ ಪೇಪರ್ನ ಕೊಟ್ಟು ಹೊರಗೆ ಬರಲಿಕ್ಕೆ ಅವಕಾಶ ಇರುವುದಿಲ್ಲ. ಇನ್ನು ನೆಕ್ಸ್ಟು ಪರೀಕ್ಷಾ ಕೇಂದ್ರದಲ್ಲಿ ಅಥವಾ ಕೊಠಡಿಯಲ್ಲಿ ನಕಲು ಮಾಡಲು ಅಥವಾ ಯಾರಿಂದಾದರೂ ಸಹಾಯ ಪಡೆಯುತ್ತಿದ್ದಲ್ಲಿ ಅವರನ್ನು ತಕ್ಷಣ ಹೊರಗೆ ಕಳಿಸಲಾಗುತ್ತೆ. ಸೊ ಹಾಗಾಗಿ ಇಂತಹ ಕೆಲಸವನ್ನು ಮಾಡಬೇಡಿ. ಎಲ್ಲ ಅರ್ಹತೆಗಳನ್ನು ಪೂರೈಸಿದ ಅಭ್ಯರ್ಥಿಗಳಿಗೆ ಮಾತ್ರವೇ ಪರೀಕ್ಷೆ ಬರೆಯಲು ಅವಕಾಶ ನೀಡಲಾಗುತ್ತೆ ಮತ್ತು ಇಲ್ಲಿ ರಿಪೀಟರ್ಸ್ಗಳಿಗೆ ಅವಕಾಶವಿರುವುದಿಲ್ಲ. ಪರೀಕ್ಷೆ ಬರೆದ ನಂತರ ಎಲ್ಲ ಅರ್ಹತೆಗಳನ್ನು ಪಾಸಾದಂತಹ ಅಭ್ಯರ್ಥಿಗಳಿಗೆ ಮಾತ್ರ ಇಲ್ಲಿ ಆಯ್ಕೆಯನ್ನು ಮಾಡಲಾಗುತ್ತದೆ. ಇಷ್ಟು ನಿಯಮಗಳಾಗಿವೆ. ಆದ್ದರಿಂದ ತಾವೆಲ್ಲರೂ ಕೂಡ ಈ ನಿಯಮಗಳನ್ನು ಪಾಲಿಸಿ ಇಲ್ಲಿ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಧನ್ಯವಾದಗಳು.